ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶುಕ್ರವಾರದ ಲಾಗ್ ಆಗಿರುತ್ತೆ. ಇನ್ನು ಶುಕ್ರವಾರ ಬಂದು ಇನ್ನು ಸಿಂಪಲ್ಲಾಗಿ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ ಫ್ರೆಂಡ್. ರೊಟ್ಟಿ ಹಾಕೋಕ್ಕೆ ಏನು ಈ ವಾರ ತರಕಾರಿನೂ ತಗೊಂಡಿದ್ದಿಲ್ಲ. ನೋಡಿರ್ಬೋದು, ಮಳೆ ಬರೋ ಕಾರಣಕ್ಕೆ ಹೋಗಲಿ ಬಿಡು, ಮನೆಯಲ್ಲೇ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂಥೇಳಿ ಅದರಲ್ಲಿ ಊರಿಗೆ ಹೋಗಿ ಬಂದಿದ್ನಲ್ವ, ಟೊಮೊಟೆ ಭರತ್ನಾಗ ಇಲ್ಲಿ ತಗೊಂಬಂದಿದ್ದೆ. ಊರಲ್ಲಿ ಅಂದರೆ ಇಲ್ಲೇ ಬಸ್ಲೇನು ಬರುವಾಗ ತಗೊಂಬಂದಿದ್ವಿ. ಇನ್ನು ಈರುಳ್ಳಿನೂ ತಗೊಂಬಂದಿದ್ರು ಅಷ್ಟೇ ಇವರು. ಹಾಗಾಗಿ ಇದರಲ್ಲೇ ಮಾಡಿದ್ರೆ ಬಿಡು, ಮಳೆ ಬರ್ತಿದ್ದೆ ಏನು ಹೋಗೋಲ್ಲ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ. ಹಾಗಾಗಿ ತರಕಾರಿನೂ ಏನು ಇದ್ದಿಲ್ಲ ಮಾಡೋಕ್ಕೆ. ಹಾಗಾಗಿ ನೋಡೋಣ ಏನು ಮಾಡೋಣ ಅಂದರೆ ಏನಿಲ್ಲ ಫ್ರೆಂಡ್, ಸಿಂಪಲ್ಲಾಗಿ ಗಟ್ಟಿ ಪಪ್ಪು ಹಾಗೆ ಅನ್ನ ಮಾಡೋಣ. ಹಸಿಮೆಣ್ಸಿನ್ಕಾಯಿ ಒಂದಿದ್ದು, ಹಸಿಮೆಣ್ಸಿನ್ಕಾಯಿ ಟೊಮೆಟೊ ತಗೊಂಬಂದಿತ್ತಲ್ವ, ಒಂದೇ ಇದ್ದು, ತರಕಾರಿ ಅಂದರೆ ಏನಿದ್ದಿಲ್ಲ. ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಗಟ್ಟಿ ಪಪ್ಪು ಮತ್ತು ಅನ್ನ. ಟಿಫನ್ ಏನಾದರೂ ಬೇಕು ಬೆಳಿಗ್ಗೆ ಅನ್ನ ಅಂದರೆ ಹೋಗಲ್ಲ. ಯೋಚನೆ ಮಾಡ್ತಿದ್ದೆ ಏನು ಮಾಡಲಿ, ಅಕ್ಕಿ ರೊಟ್ಟಿ ಮಾಡೋಣ, ಅಕ್ಕಿ ರೊಟ್ಟಿಗೆ ಗಟ್ಟಿ ಪಪ್ಪು ಅಂದ್ಕೊಂಡೆ. ಆಮೇಲೆ ಶುಕ್ರವಾರ ಒಂದಿತ್ತಲ್ವ, ಇದು ಟೈಮ್ ಸಿಗೋಲ್ಲ ನನಗೆ ಇವಾಗ. ಎದ್ದಿದ್ದೆ ಲೇಟಾಗಿತ್ತು. ಲೇಟ್ ಅನ್ನೋಕ್ಕೆ ಏನಿಲ್ಲ, ರೊಟ್ಟಿ ತರಕಾರಿ ಏನಿಲ್ಲಲ್ವ, ಹಾಗಾಗಿ ತರಕಾರಿ ಏನಾದಿದ್ದರೆ ರೊಟ್ಟಿ ಹಾಕಬೇಕು ಅಂತಂದೇಳಿ ಎದ್ದೇಳ್ಬೇಕಾಗತ್ತೆ. ಇದ್ದಿಲ್ಲ ಅಂತ ನಾನು ಸುಮ್ಮನೆ ಆಗ್ಬಿಟ್ಟಿದ್ದೆ. ಇನ್ನು ಒಗ್ಗರಣೆ ಮಾಡಿದ್ದೆ. ಇನ್ನು ಉಪ್ಪಿಟ್ಟು ಬೇಡ, ಸಂಡೇ ಹಂಗಂದ್ರೆ ಸುಡೋದು ತಿನ್ಬೋದು. ಶುಕ್ರವಾರ ಅಲ್ವ ಪೂಜೆ ಮಾಡಿ ನಾನು ಗುಡಿಗೆ ಬಂತಿರ್ತಾರೆ, ಆಗಲ್ಲ ಸುಡೋದಂದ್ರೆ ಉಪ್ಪಿಟ್ಟು ಬಂದು ಸುಡೋದು ತಿನ್ಬೇಕು, ಹಂಗಂದ್ರೆ ಚೆನ್ನಾಗಿ. ಹಾಗಾಗಿ ಏನು ಮಾಡಲಿ ಅಂತ ಯೋಚನೆ ಮಾಡುವಾಗ ಅವಾಗ ನೋಡಿದೆ ಪಾಸ್ತಾ ಇತ್ತು. ಪಾಸ್ತಾ ಮಾಡೋಣ ಅಂದ್ಕೊಂಡಿದ್ದೆ. ಆದರೆ ಏನು ಮಾಡಿದೆ, ಪುಡಿ ಇದ್ದಿಲ್ಲ ಫ್ರೆಂಡ್ಸ್. ಪಾಸ್ತಾ ಮಸಾಲ ಬೇಕಲ್ವ, ಅದು ಇದ್ರೇ ಚೆನ್ನಾಗಿ ಅಂತೇಳಿ ನಾನು ಏನು ಮಾಡೋಣ ಅಂತಿದ್ದೆ. ನೋಡೋಣ, ಪಾಸ್ತಾ ಮಸಾಲೆ ಇಲ್ಲ, ಮ್ಯಾಗಿ ಮಸಾಲ ಇತ್ತು, ಹಾಕಿ ಮಾಡಿ ನೋಡೋಣ, ಚೆನ್ನಾಗಿ ಬಂದರೆ ಓಕೆ ಅಂತಂದು. ಇನ್ನೊಂದು ಟೈಮ್ ಕೂಡ ಮಾಡೋಕ್ಕೆ ಬರುತ್ತೆ ಅಂಥೇಳಿ ಪಾಸ್ತಾ ತರುವಾಗೆ ಮಸಾಲ ತಗೊಂಡ್ರೆ ಕೊಡ್ತಾರೆ ಫ್ರೆಂಡ್ಸ್. ಇಲ್ಲ ಪಾಸ್ತಾ ಬೇರೆ ಮಸಾಲ ಅಂದರೆ ಕೊಡಲ್ಲ ಇಲ್ಲಿ. ನಾನು ಅವತ್ತೇ ಹೇಳಿದ್ದೆ, ಇದು ಜಾತ್ರೆ ಇತ್ತಲ್ವ, ಅವಾಗ ಕಿರಾಣಿ ಬರ್ದಿದ್ನಲ್ಲ, ಅವತ್ತೇ ಹೇಳಿದ್ದು ಪಾಸ್ತಾ ಮಸಾಲ ಜೊತೆಗೆ ಅಂತ. ಇವ್ರು ಏನು ಮಾಡಿ ಪಾಸ್ತಾ ಅಂದರೆ ತಗೊಂಬಂದಾರ. ಮಸಾಲೆ ಅಂದರೆ ಇಲ್ಲ ಮರ್ತಿದ್ದಂಗೆ ಅದಾರ ಅವರು. ಇನ್ನೊಂದು ಟೈಮ್ ತರ್ತೀನಿ ನಾನು. ಅದೇ ಅಂಗಡಿಗೆ ಮತ್ತೆ ಪಾಸ್ತಾ ಮಸಾಲೆ ಕೇಳೋಕ್ಕೆ ಹೋದರೆ ಅದು ಒಂದೇ ಅಂದರೆ ಸಪ್ರೇಟ್ ಕೊಡೋಲ್ಲ, ಪಾಸ್ತಾನ ತಗೊಂಡ್ರೆ ಕೊಡ್ತೀವಿ ಅಂತ. ಅಯ್ಯೋ ಇದೇ ಒಳ್ಳೆ ಇದಾಯ್ತಲ್ಲ ಅಂತಂದು ಮತ್ತು ಎಲ್ಲ ಅಂಗಡಿಗೆ ಸಿಗಲಿಲ್ಲ ಅಂದ್ರೆ ಈಗ ಹೆಂಗೆ ಮಾಡೋದು ಅಂತೇಳಿ ಹೋಗಲಿ ಬಿಡ ಅಂತೇಳಿ ಹಂಗೆ ಮ್ಯಾಗಿ ಮಸಾಲೆ ಇತ್ತು, ಹಾಕಿ ಮಾಡೋಣ ಅಂತಂದೇಳಿ ಹೊತ್ತಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಗಟ್ಟಿ ಪಪ್ಪು ಹಾಗೆ ಪಾಸ್ತಾ ಮಿಕ್ಸಿ ಇದರಲ್ಲಿ ಹಾಕ್ಬೇಕಿತ್ತು ಕುಕ್ಕರಲ್ಲಿ. ನಾನು ನೋಡೋಣ, ಕುಕ್ಕರಲ್ಲಿ ಯಾವಾಗಲೂ ಮಾಡಿದರೆ ಕುಕ್ಕರ್ ಒಂದು ವಿಸಿಲ್ ಕೂಗಿಸ್ಬಿಡ್ತೀನಿ ಪಾಸ್ತಾ, ಅವಾಗ ಸರಿಯಾಗಿಬಿಡುತ್ತೆ. ಮೊದಲೇ ಸಲ ಇದರಲ್ಲಿ ಇಟ್ಟಿದ್ದೆ, ಏನು ಪಾತ್ರೆಯಲ್ಲಿ ಕುದಿಸೋಕ್ಕೆ. ಇನ್ನು ಕುಕ್ಕರ್ ವಿಸಿಲ್ ಮುಚ್ಚಿ ಪಾಸ್ತಾ ಕುದಿಯೋಕ್ಕಿಟ್ಟು, ಇನ್ನು ನನ್ನ ಕೆಲಸ ಇರುತ್ತಲ್ವ, ಅಡುಗೆ ಎದ್ದ ತಕ್ಷಣ ಅಡುಗೆ ಮನೆಯದನ್ನೇ ಮಾಡ್ಕೊಂಡು ನಾನು ಅಡುಗೆ ಇಟ್ಬಿಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಹೊರಗೆ ಹೋದ್ರೆ ಎಷ್ಟೊತ್ತಾದರೂ ಆಗೋಲ್ಲ, ಕಸ ಒಂದು ನೀರು ಹಾಕಿ ರಂಗೋಲಿ ಹಾಕಿ ಅಲ್ಲೇನು ಬರ್ತಾರೆ, ಜಾಸ್ತಿನೇ ಟೈಮ್ ಆಗಿಬಿಟ್ಟಿರುತ್ತೆ. ಇದರ ಟೈಮಿಗೆ ಇದು ಬೆನೀತಿರಲಿ ಅಂತೇಳಿ ಹಿಂಗೆ ಮಾಡ್ಕೊಂಬಿಡ್ತೀನಿ ನಾನು. ಇನ್ನು ನಾನು ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದು ಸ್ವಲ್ಪ ಇಲ್ಲಿದೆ ಏನಾದರೂ ಪ್ರಿಪೇರ್ ಮಾಡೋಕ್ಕಿಟ್ಟು ಹೋದರೆ ನನಗೆ ಟೈಮನ್ನು ಸೇವ್ ಆಗುತ್ತೆ, ಮತ್ತು ನಾನು ಬರೋವರೆಗೂ ಆಗಿರುತ್ತೆ. ಇದೇ ಥರ ಏನಾದರೂ ಸಾರು ಮಾಡಬೇಕೆಂದ್ರೆ, ಒಟ್ಟು ಕುಕ್ಕರಲ್ಲಿ ಏನಾದರೂ ಮಾಡಬೇಕಂದ್ರೆ ಏನಾದರೂ ಅನ್ನಕ್ಕಂತ ಇಡೋಲ್ಲ ಫ್ರೆಂಡ್ ಬೆಳಿಗ್ಗೆ. ಯಾಕಂದರೆ ಅಕ್ಕಿ ನೆನಕ್ಕಿ ಮಾಡಿದರೆ ಚೆನ್ನಾಗಾಗುತ್ತೆ ಅನ್ನ. ಹಾಗಾಗಿ ಅನ್ನ ಏನು ರೈಸ್ ಏನು ನಾನು ಲಾಸ್ಟಲ್ಲಿ ಇನ್ನೇನೆಲ್ಲ ಅಡುಗೆ ಆಗಿದೆ ಅಂದರೆ ಅವಾಗ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕಾಯಿ ಪಲ್ಯ ಇಲ್ಲಾಂದರೆ ಬೇಳೆ ಇಲ್ಲಾಂದರೆ ಏನಾದರೂ ಮಾಡಬೇಕಂದ್ರೆ ಫಸ್ಟಿಗೆ ಮಾಡಿ ಹೋಗ್ತೀನಿ. ರೈಸ್ ಐಟಮ್ ಏನಾರು ಮಾಡ್ಬೇಕಂದ್ರೆ ಎಲ್ಲ ನೆನೆ ಹಾಕಿ ಎಲ್ಲ ಹೊರಗಡೆ ಕೆಲಸ ಮುಗಿಸ್ಕೊಂಡು ಬಂದು ಮಾಡ್ತೀನಿ. ಅವಾಗೇನು ರೈಸ್ ಐಟಮ್ ಮಾಡೋ ಒಂದೇ ಪಾಡಿ ಇನ್ನೊಂದು ಅದ್ರ ಜೊತೆ ನೆಂಚ್ಕೊಳಕ್ಕೆ ಮಾಡಿ ನಡೆಯುತ್ತೆ. ಬಟ್ ರೊಟ್ಟಿ ಆ ಥರ ಮಾಡುವಾಗ ಅದ್ರದ್ದು ಏನಾದರೂ ನಾನು ಗ್ಯಾಸಿನ ಮೇಲೆ ಇಟ್ಟು ಹೊರಗಡೆ ಹೋಗ್ತೀನಿ. ಯಾಕಂದರೆ ಹೊರಗಡೆ ಆಲ್ಮೋಸ್ಟ್ ಗೊತ್ತಿರುತ್ತಲ್ವ, ಜಾಸ್ತಿನೇ ಕೆಲಸ. ಅಲ್ಲಿ ಹೋಗಿ ಕಸ ಬಳೋದು, ಬಾಗಿಲು ತೊಳೆದು, ರಂಗೋಲಿ ಹಾಕಿ ನಾವು ಬಂದು ಬ್ರಷ್ ಮಾಡಿ ಬಟ್ಟಲಿಗೆಲ್ಲ ಟೈಮ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇದೇ ಥರ ನಾನು ಫಸ್ಟು ಮಾಡಿದ್ದು. ಅದು ಲೇಟಾಗಿ ಎದ್ಬಿಟ್ಟಿದ್ದೆ ಅಂದರೂ ಇರೋಂಗಿಲ್ಲ, ನನ್ನ ಗಡಿಬಿಡಿ ಹಂಗಿರುತ್ತೆ. ಇನ್ನು ಪಾಸ್ತಾನು ಕುದಿಯೋಕ್ಕಿಟ್ಟು ಕಸ ಬಳಿಯೋಣ ಅಂತಂದೇಳಿ ಕಸ ಬಳಿತಿದ್ದೆ. ಇನ್ನು ಫ್ರೆಂಡ್ಸ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೊತೀನಿ ಎಲ್ಲರಿಗೆ, ಪಾಸ್ತಾ ಏನಾದರೂ ಕುದಿಸೋಕ್ಕೆ ಇಡ್ತೀರಲ್ಲ, ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಇಲ್ಲಾಂದರೆ ಅರಿಶಿನ ಪುಡಿ ಹಾಕಿರಿ, ಚೆನ್ನಾಗಿರುತ್ತೆ. ನಾನು ಒಂದು ಸ್ವಲ್ಪ ಉಪ್ಪು ಅಂದರೆ ಹಾಕಿದ್ದೆ, ಯಾಕಂದರೆ ಯಾವಾಗ ಕುದಿಯುತ್ತಲ್ವ, ಅದು ಸ್ವಲ್ಪ ಉಪ್ಪಿನಾಂಶ ಎಲ್ಲ ಹೀರ್ಕೊಳ್ಳುತ್ತೆ, ಚೆನ್ನಾಗಿ ಬರುತ್ತೆ ಅಂತಂದೇಳಿ. ಇನ್ನು ಹೊರಗಡೆ ಊಟ ಕಸ ಬಳಿಯೋಕ್ಕೆ ಹೋದೆ ನಾನು. ಇನ್ನು ನಮ್ಮ ಮನೆಯವ್ರು ಎದ್ದಿದ್ರು, ನಾನು ಎದಾಸನ ಅಂದರೆ ಶುಕ್ರವಾರ ಇತ್ತಲ್ವ, ಎದ್ದಾಳ್ತಿದ್ರು ಅವರು. ಆಮೇಲೆ ಅವ್ರಿಗೂ ಎದ್ದಾಳು ಟೈಮ್ ಆಗಿದೆ ಅಂತಂದು ಎಬ್ಸಿದೆ. ಅವರು ಎದ್ರೆ ಹೇಳ್ತಷ್ಟೇ
ಇನ್ನು ನಾನು ಹೊರಗೆಲ್ಲ ಕಸ ಬಳ್ಕೊಂಡು ಬಂದು ಎಲ್ಲ ಆದಮೇಲೆ ಬಂಡೆ ಎಲ್ಲ ಒರೆಸಿ ಆದಮೇಲೆ ಮತ್ತೆ ಕಾಣ್ತಿದ್ದೀನಿ. ಯಾಕಂದರೆ ಶುಕ್ರವಾರ ಇತ್ತಲ್ವ, ಬಂಡೆ ಒರೆಸ್ಕೊಟ್ಬಿಟ್ರೆ ಅರ್ಧ ಕೆಲಸ ಆದಂಗೆ ನಂದು. ಹಾಗಾಗಿ ಪಾಸ್ತಾ ಏನು ಪೂಜೆ ಮಾಡೋದ್ನಾಗ ಹಂಗೆ ಸಡನ್ಲಿ ಮಾಡಿಕೊಟ್ರೆ ತಿಂತಾರೆ ಅಂತೇಳಿ ಇದು ಹೇಳ್ಬೇಕಂದ್ರೆ ಗಡಿಬಿಡಿಯಲ್ಲಿ ಮಾಡಿದ್ದೀನಿ ಪಾಸ್ತಾ. ಅವೆಲ್ಲ ಹೊಡೆದು ಆಯ್ತು ಅದೇ ಸಾಮಾನು ಅವೆಲ್ಲ ತಿಕ್ಕೊಟ್ಬಿಟ್ರೆ ಟೈಮ್ ಆಗಿಬಿಟ್ಟಿತ್ತು. ಇನ್ನು ಸಾರು ಮಸ್ತಿದ್ದೆ ಫ್ರೆಂಡ್, ಸಾರು ಮಸ್ತು, ಅನ್ನನೂ ಮಾಡಿದ್ದೆ. ಪಾಸ್ತಾ ಅಂದರೆ ಸುಡೋದ ಮಾಡ್ಕೊಡೋಣ ಅವರಿಗೆ ಅಂತಂದೇಳಿ ಸುಮ್ಮನೆ ಇಟ್ಟಿದ್ದೆ. ಇನ್ನು ಪಾಸ್ತಿಗೆ ಸಾಸಿವೆ, ಜೀರಿಗೆ, ಕರಿಬೇವು, ಇನ್ನು ಸ್ವಲ್ಪ ಈರುಳ್ಳಿ, ಒಂದು ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಬೆನ್ಸ್ಕೊಂಡು ಅದೇನು ಕುದ್ದಿರುತ್ತಲ್ವ ಪಾಸ್ತಾ ಇದರಲ್ಲಿ ಹಾಕಿ ಖಾರ, ಉಪ್ಪು, ಅರಿಶಿನ ಏನೇನು ಬೇಕು ಎಲ್ಲ ಹಾಕಿ ಏನು ಇದು ಇರುತ್ತಲ್ವ ಮ್ಯಾಗಿ ಮಸಾಲ ಅದು ಹಾಕಿದ್ದೆ. ನೋಡೋಣ ಹೆಂಗೆ ಬರುತ್ತಂತೆ. ಅದು ಹಾಕಿರ್ತೀವಿ, ಒಂದು ಸ್ವಲ್ಪ ಹೊತ್ತು ಲಿಟ್ಲ್ ಕ್ಲೋಸ್ ಮಾಡಿಬಿಟ್ರೆ ರೆಡಿ ಆಗಿಬಿಟ್ಟಿರುತ್ತೆ. ಅದು ಆಲ್ರೆಡಿ ಬೆಂದಿರುತ್ತಲ್ವ, ಹಾಗಾಗಿ ರೆಡಿಯಾಗಿರುತ್ತೆ. ಇನ್ನು ಮ್ಯಾಗಿ ಮಸಾಲ ಹಾಕಿ ಮಾಡಿದ್ನಲ್ಲ ಫ್ರೆಂಡ್ಸ್, ಪಾಸ್ತಾ ಥರ ಏನು ಟೇಸ್ಟ್ ಬಂದಿದ್ದಿಲ್ಲ. ಒಂದು ಸ್ವಲ್ಪ ಓಕೆ, ಬಟ್ ಪಾಸ್ತಾ ಥರ ಅಂತ ಇದ್ದಿಲ್ಲ, ಸ್ವಲ್ಪ ಓಕೆ ಅನಿಸಿತ್ತು. ತಿನ್ನೋಕ್ಕಾದ್ರೂ ಓಕೆ ಅನಿಸಿತ್ತು. ಇನ್ನು ಫ್ರೆಂಡ್ಸ್, ನಿಮಗೆ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ಹೇಳ ಬೇಡ ಅಂತ ಕನ್ಫ್ಯೂಷನಲ್ಲಿದ್ದು ಒಂದೇ ಲಾಂಗ್ ಮಾಡಿಲ್ಲ, ಅದಕ್ಕೋಸ್ಕರ ಅಂತಲೇ. ಆಮೇಲೆ ಇವಾಗ ಇನ್ನು ಸ್ವಲ್ಪ ದಿವಸ ಆದರೆ ಈ ವ್ಲಾಗ್ ಮಾಡೋದ್ನಾಗೆಲ್ಲ ನನ್ನ ಹಸ್ಬೆಂಡ್ ಕಾಣ್ತಿರ್ತಾರೆ, ಅವಾಗ ನಿಮಗೂ ಡೌಟ್ ಬರುತ್ತೆ, ಅವಾಗ ನಾನು ಹೇಳಬೇಕಾಗುತ್ತೆ ಅಂತಲೇ ಡಿಸೈಡ್ ಮಾಡಿದೆ. ಇಲ್ಲ ಹೇಳ್ಬಿಡೋಣ ಅಂತಂದೇಳಿ. ಏನಿಲ್ಲ ಫ್ರೆಂಡ್ಸ್, ಆಯ್ತು. ಇನ್ನೇನು ನನ್ನ ಹಸ್ಬೆಂಡ್ಗೂ ಇನ್ನೂ 3 ದಿವಸ ಅಷ್ಟೇ ಡ್ಯೂಟಿಗೆ ಹೋಗೋದು. ಇನ್ನು ಅದಾದಮೇಲೆ ಮನೆಗೆ ಇರ್ತಾರೆ. ಯಾಕೆ ಏನು ಅಂದರೆ ಏನು ಹೇಳೋಗುತ್ತೆ, ಸ್ವಲ್ಪ ಬೇಜಾರಂತ ಆಯಿತು. ಅದಕ್ಕೆ ನಾನು ನಿನ್ನೆ ಅಂತೂ ಲಾಗ್ ಮಾಡಿದ್ದಿಲ್ಲ, ನಾನು ಹೋಗ್ಲಿ ಬಿಡು ಅಂತಂದೇಳಿ. ಆಮೇಲೆ ಆಯ್ತು ಅಷ್ಟೇ, ಹುಟ್ಟಿಸಿದ್ದೇವ್ರೇನು ಹುಲ್ಲೇನು ಮೇಯ್ಸಲ್ಲ ಫ್ರೆಂಡ್ಸ್. ಯಾವುದೋ ಒಂದು ಏನೋ ಕಷ್ಟ ಬರ್ತಿದೆ ಅಂದರೆ ಯಾವುದೋ ಒಂದು ದೊಡ್ಡದು ಅದ್ಭುತ ನಮ್ಮ ಕೊಡ್ತಾನೆ ದೇವರು ಅಂತ ಕಾಯ್ತಿರ್ಬೇಕಷ್ಟೆ, ಅಷ್ಟೇ, ಇನ್ನೇನಿಲ್ಲ. ಇನ್ನು ಅವ್ರು ಯಾಕೆ ಡ್ಯೂಟಿಗೆ ಹೋಗಲ್ಲ, ಇನ್ನು 3 ಡೇಸ್ ಅಷ್ಟೇ. ಇನ್ನು 1ನೇ ತಾರೀಕಿನಿಂದ ಅವ್ರ ಮನೆಯಲ್ಲೇ ಇರ್ತಾರೆ. ಯಾಕೆ ಹೋಗ್ತಿಲ್ಲ ಅಂದರೆ ಮೇನ್ ರೀಸನ್ ಬಂದು ಇದು, ಅವರು ಇದಕ್ಕೆ ಹೋಗ್ತಾರಲ್ವ ಡ್ಯೂಟಿಗೆ, ಅಲ್ಲಿ ಇಷ್ಟು ವರ್ಷ ಅಂತ ಇರುತ್ತೆ. ಅಂದರೆ ಒಂದು ಪ್ರಾಜೆಕ್ಟ್ ತಗೊಂಡಿರ್ತಾರೆ ಇವರು. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ ಆಯಿತು, ಇನ್ನೇನು ಕೆಲಸ ಮುಗೀತಲ್ಲಿ. ನೆಕ್ಸ್ಟ್ ಪ್ರಾಜೆಕ್ಟ್ ಇವರಾಗಿ ಮತ್ತೆ ತಗೊಂಡ್ರೆ ಇರುತ್ತೆ. ಇನ್ನು ಪ್ರಾಜೆಕ್ಟ್ ಅಂತ ಇವಾಗ ಏನು 3 ವರ್ಷ 5 ವರ್ಷ ಆಯಿತು ಫ್ರೆಂಡ್ಸ್ ಇವ್ರು ತಗೊಂಡು. ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿದೆ, ಇವಾಗ ಆಗಿದೆ ಅಲ್ವಾ. ಮೊನ್ನೆ ಹೇಳಿದ್ನಲ್ವ ಸ್ಯಾಲ್ರಿದು, ಇದಕ್ಕೋಸ್ಕರನೇ ಸ್ಯಾಲ್ರಿ ಎಲ್ಲ ಡ್ಯೂ ಆಗ್ತಿತ್ತು. ಪ್ರಾಜೆಕ್ಟ್ ಮುಗಿಯೋಕ್ಕೆ ಬಂದಿತ್ತಲ್ವ, ಈ ಮಂತ್ ಕೊಟ್ಟರೆ ಬಿಟ್ಟರೆ ಅಂತಂದು ಹೇಳಿ ಓಡಾಡ್ಸ್ತಿದ್ರು. ಇನ್ನೇನು ಪ್ರಾಜೆಕ್ಟು ಮುಗೀತು ಫ್ರೆಂಡ್ಸ್ ಇವ್ರದ್ದು. ಆಯ್ತು, ಇನ್ನು 3 ದಿವಸ ಅಷ್ಟೇ. ಅವ್ರು ಹೇಳ್ದಾಗ ನನಗಂತ ನಿಜ ಫ್ರೆಂಡ್ಸ್ ಹೇಳೋಕ್ಕಾಗಿಲ್ಲ, ಎಷ್ಟು ನೋವು ಆಯಿತು, ತುಂಬ ಅಂದರೆ ತುಂಬ ಆಯಿತು. ಸಡನ್ಲಿ ಅವತ್ತೊಂದಿನ ಇವರು ಒಂದು ಸ್ವಲ್ಪ ಹೇಳ್ಕೊಳಲ್ಲ, ಬಟ್ ನನಗೆ ಇವರು ಫೇಸ್ ನೋಡಿದ್ರೆ ನಾನು ತಿಳ್ಕೊಂಬಿಡ್ತೀನಿ, ಏನೋ ಸ್ವಲ್ಪ ಮಿಸ್ ಹೊಡಿತಿದೆ ಹಂಗಂತೇಳಿ. ಕೇಳಿದೆ ಏನು ಅಂತಂದು ಹೇಳಿದೆ. ಅವ್ರು ಹೇಳಿದ್ರು ಅವಾಗ, ಇನ್ನೂ ಇಲ್ಲ ಆಯ್ತು, ಇನ್ನು ಟೆನ್ಷನ್ ಇರೋಲ್ಲ ನಿನಗೆ, ಬೆಳಗ್ಗೆ ಬೇಗ ಎದ್ದು ನನಗೆ ಬಾಕ್ಸ್ ಕಟ್ಟಬೇಕಂತಂದೇಳಿ. ನನಗೆ ಒಂದು ಸಡನ್ಲಿ ಶಾಕ್ ಆಯ್ತು. ಹಂಗಂದ್ರೆ ಏನೋ ಸ್ವಲ್ಪ ಲೇಟಾಗಿ ಹೋಗ್ತಾರೆ, ಏನೋ 9 ಗಂಟೆ ಹಂಗೆ ಹೋಗ್ತಾರೆ ಏನೋ ಹಂಗೆ ಅಂದ್ಕೊಂಬಿಟ್ಟಿನಿ ನಾನು. ಆಮೇಲೆ ನನಗೆ ನೀನು ಬಾಕ್ಸ್ ಕಟ್ಟೋದೇನು ಟೆನ್ಷನ್ ಇಲ್ಲ ಅಂದೆ. ಆಮೇಲೆ ಎದಕ್ಕೆ ಲೇಟಾಗಿ ಹೋಗ್ತೀರಾ ಅಂತ ಕೇಳಿದೆ. ಇಲ್ಲ ಇನ್ಮೇಲಿಂದ ಹೋಗೋದೇ ಇಲ್ಲ ಡ್ಯೂಟಿಗೆ ಅಂತ ತಕ್ಷಣ ಒಂಥರ ಬೇಜಾರಾಯ್ತು. ಸಖತ್ ಅವ್ರ ಮುಂದೆ ಇದ್ದಾಗ ಹೇಳ್ಕೊಂಡ್ರೆ ಅವ್ರು ಬೇಜಾರಾಗ್ತಾರೆ ಅಂತ ನಾನು ಸುಮ್ಮನೆ ಇದ್ಬಿಟ್ಟೆ. ಆಮೇಲೆ ಏನಕ್ಕೆ ಅಂದರೆ ಹಿಂಗೆ ಪ್ರಾಜೆಕ್ಟ್ ಇತ್ತಲ್ವ, ನನ್ನ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಇನ್ನೇನು ನೆಕ್ಸ್ಟ್ ಪ್ರಾಜೆಕ್ಟ್ ನನಗೆ ಸಿಗೋವರೆಗೂ ನಾನು ಹೋಗೋವಾಗಿಲ್ಲ ಅಂದರು. ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸದ್ಯಕ್ಕಂತೂ ಇನ್ನು 3 ಡೇಸ್ ಅಷ್ಟೇ. ಇವಾಗ ನಾನು ಲಾಂಗ್ ಮಾಡಿಸಿದ್ದೀನಲ್ವ, ಆಲ್ಮೋಸ್ಟು ಅಷ್ಟೇ. ಸಂಡೇ ಇದ್ದರೆ ಇರುತ್ತೆ ಅವ್ರಿಗೆ ಡ್ಯೂಟಿ, ಇಲ್ಲಾಂದರೆ ಇಲ್ಲ. ಇನ್ನು ಮಂಡೇಲಿಂದ 1ನೇ ತಾರೀಕಿನಿಂದ ಫುಲ್ ಮನೆಯಲ್ಲೇ ಇರ್ತಾರೆ. ಬೇಜಾರಾಯ್ತು ನೋಡು. ಬೇಜಾರಂದ್ರೆ ಮನೆಯಾಗ ಇರ್ತಾರೆ ಅಂದರೆ ಇರೋಕ್ಕೆ, ನನಗೆ ಅವ್ರ ಜೊತೆ ಇರೋಕ್ಕೆ ಬೇಜಾರಲ್ಲ ಫ್ರೆಂಡ್ಸ್. ಇವಾಗ ಮನೆ ನಡೆಸಿ ದುಡಿದು ಹಾಕೋರಲ್ಲ ಅವರೇ. ಇವಾಗ ಅವ್ರಿಗಿಲ್ಲ, ಇವಾಗ ದುಡಿದಿಲ್ಲ ಅಂದರೆ ಮನೆ ನಡೆ ತುಂಬ ಕಷ್ಟ. ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೇಕು ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಂತ. ಒಂದು ಸ್ವಲ್ಪ ಏನೋ ತಗೋಬೇಕಂದ್ರೆ ದುಡ್ಡು ಇರಲೇಬೇಕು, ದುಡ್ಡು ಇಲ್ಲದೆ ಜೀವನನೇ ಇಲ್ಲ. ಇನ್ನು ಅವರು ಮನೆಯಲ್ಲೇ ಇರ್ತಾರೆ, ಹೋಗಲ್ಲ ಅಂದರೆ ಸ್ವಲ್ಪ ಬೇಜಾರಾಯಿತು. ಅವ್ರು ಬೇಜಾರು ಹೇಳ್ಕೊಳಲ್ಲ, ಇತ್ತು, ಅವ್ರಿಗೂ ಇತ್ತು. ನೋಡೋಣ, ಇನ್ನು ದೇವ್ರು ನಮಗಿನ್ನೇನೇನೋ ಅದ್ಭುತಗಳು, ಕಷ್ಟಗಳು ಇನ್ನೇನೇನು ಎದುರಿಸ್ತಾನಂತ ನೋಡೋಣ. ನೋಡಿ ಗೈಸ್, ನೀರು ಬಂದಿದ್ವು. ನೀರು ಬಂದಾಗ ಎಲ್ಲ ಊಸಲ್ಲಿಂದ ಬೇಗ ನಿನ್ನೆನೆ ಬಿಟ್ಟಿದ್ದ ನೀರು, ಮತ್ತು ಇವತ್ತು ಹೆಂಗಲ್ಕ ಬಿಟ್ಟಿದ್ದ. ಇನ್ನು ಡ್ಯೂಟಿ ಡ್ರೆಸ್ ಅವು ಇವು ಇದ್ವು. ಹೋಗೋದು ಟಿಫನ್ ಒಂದ್ರಾಗಿದ್ದಾರೆ ಹಾಕಿಟ್ಟಿದ್ದೆ ಪಾಸ್ತಾ.
ಹಾಂ ತಿನ್ನೋಣ. ಹಾಂ ತಿಂದ್ರೆ ಆಯಿತು. ಎಲ್ಲ ತೆಗ್ದಿಟ್ಟು ಮುಸುರುಗಡೆ ತೆಗಿಂಗ್ ಕಸ ಅಂದರೆ ಬಳ್ದಿಲ್ಲ, ತಿಂದು ಕಸ ಬಳೆಯೋಣ ಅಂತೆ ತಿನ್ನೋಣ. ಬಳೆ ಟೀ ಹಚ್ಚಲ ಸರಿ ಮಾಡ್ತಾಂಬಪ್ಪ. ಬಿಡು ಬಿಡು ತಿಂದು ಅಷ್ಟು ಟಕ 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 ನೀರು ಅಂತೇಳಿ ಫೈನಲಿ ಎಲ್ಲ ಆಯಿತು. ಬಟ್ಟೆ ಮೊಸರಿ ಪ್ರಿಯಾಂಶಿ ಸ್ನಾನ ಒಂದೇ ಮಾಡಿಸ್ತಿದ್ದೆ, ಲೇಟ್ ಆಗ್ಬಿಡ್ತದೆ, ನೀರು ಹೋಗ್ಬಿಡ್ತದೆ ಅಂತೇಳಿ ನಾನು ಸ್ನಾನ ಮಾಡಿ ಗುಡಿಗೆ ಹೋಗಿ ಬಂದ್ಬಿಟ್ಟೆ. ಅವ್ನಿಗೆ ಒಂದೇ ಮಾಡಿಸ್ಬೇಕು. ಅಂಗನವಾಡಿಗೆ ಹೋಗ್ತಿಲ್ಲ ಇವಾಗ, ಒಂದು ಆಮೇಲೆ ಕೇಳ್ತೀನಿ ತಾಳಿ. ಇನ್ನು ಫ್ರೆಂಡ್ಸ್, ಇದು ಸ್ವಲ್ಪ ಮಧ್ಯಾಹ್ನದಿಂದ ಲಾಗ್ ಆಗಿರುತ್ತೆ. ಇನ್ನು ಮಧ್ಯಾಹ್ನ ಒಂದು ಸ್ವಲ್ಪ ಪ್ರಿಯಾಂಶಿಗೆ ಅದೇನು ಅನಿಸ್ತೈತಲ್ಲ, ಒಂದು ಟೈಮ್ ಕಷ್ಟ ಬರ್ಬಿಡ್ತು ಫ್ರೆಂಡ್ಸ್. ಕಷ್ಟ ಬಂದರೆ ತಗೋ ನಂದೊಂದು ಸೊಪ್ಪು ತಗೋ ಅಂತಂದು ಕಷ್ಟ ನಮ್ಮ ಹತ್ರ ಬರ್ತಿರುತ್ತೆ, ಬರೋವಾಗೆ ಬರಬಾರ್ದು. ಇನ್ನು ಇದು ಒಂದು ಟೆನ್ಷನಲ್ಲಿ ನಾವಿದ್ರೆ ನಮ್ಮ ಪ್ರಿಯಾಂಶಿಗೆ ಒಂದು ಸ್ವಲ್ಪ ಏನೋ ಆಗಿ ಕಾಲಲ್ಲಿ ಏನೋ ಮುಳ್ಳೇನು ಸ್ವಲ್ಪ ಇದಾಗಿತ್ತು, ತೆಗ್ದಿದ್ದೆ ನಾನು. ಅದೇನಾಗ್ಬಿಟ್ಟಿದೆ ಇನ್ನೂ ಸ್ವಲ್ಪ ನೋವಾದಂಗಾಗಿ ಗಡ್ಡೆ ಅಂತಾರಲ್ವ ಆ ಥರ ಆಗ್ಬಿಟ್ಟಿದೆ ಕಾಲು. ಅಯ್ಯಪ್ಪ ಅವ್ನಿಗೆ ಅದಕ್ಕೆ ನೋಡೋಣ ಅಂದರೆ ನೋಡೋಕ್ಕೆ ಕೊಡ್ತಿಲ್ಲ. ಹುಡುಗಿ ಹಿಡ್ಕೊಂತಾಳೆ, ನಾನು ಹಿಡ್ಕೊಂತೀನಿ, ನೋಡೋಕೆ ಅಂತ ಪರಿ ಅಳ್ತೇನೆ. ಇದೊಂದು ಟೆನ್ಷನ್ ಅಂತ ಅನಿಸ್ಬಿಡ್ತು. ಏನಪ್ಪ ಇದ್ರೆ ಇದೇ ಥರ ಆಗ್ತಿದೆಯಲ್ಲ ಅನಿಸ್ಬಿಡ್ತು ಒಂದು ಸ್ವಲ್ಪ ಮೈಂಡಲ್ಲಿ. ಅದೇ ನೋಡ್ತಿದ್ವಿ ಅವ್ನ ಕಾಲು ಏನಾಗಿದೆ ಏನಿಲ್ಲ ಅಂತಂದೇಳಿ. ಆಮೇಲೆ ಇವನು ನಮ್ಮ ಕೈಲೇ ನೋಡ್ಸ್ಕೊಳ್ಲಿಲ್ಲ ಫುಲ್. ನೋಡೋಣ ಸಂಡೇ ಹಿಂಗೆ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಬಂದ್ರೆ ಆಯಿತು ಅಂತೇಳಿ ಮತ್ತು ಸುಮ್ಮನೆ ಆದ್ವಿ. ತುಂಬ ಅಂದರೆ ತುಂಬ ಅಳ್ತಿದ್ದೆ, ಅವ್ನ ಕಾಲು ಒಂದು ಸ್ವಲ್ಪನೂ ಕೊಡ್ತಿದ್ದಿಲ್ಲ. ಫುಲ್ ಅಳ್ಸ್ಕೊಂತ ಏನಿರೋದಂತ ಸುಮ್ಮನೆ ಆಗ್ಬಿಟ್ಟೆ. ಮಾತಾಡ್ರಿ. ಮುಳ್ಳು ತೆಗಿಯಲ್ಲ ಏನಾಗ್ತತೆ? ಇಲ್ಲಿ ಬಂದೆ ಬಾ, ಇಲ್ಲಿ ಬಾ ಅಮ್ಮ. ಏನಾಗ್ತತೆ ಮುಳ್ಳು? ಹಾಂ ಯಾಕೆ ಬೇಡ? ಆಯ್ತತ ಬೇಡ ಮುಳ್ಳು ತೆಗಿಯೋದು. ಮತ್ತೆ ಎಲ್ಲಾನು ಹೋದ್ರೆ ಚಪ್ಪಲ್ ಹಾಕಂತ ಹೇಳ್ತದಿಲ್ಲ, ಅಕ್ಕಂತ ಇಲ್ಲ. ಗುಡ್ ಬೈ ಆಗ್ಬೇಕು. ತೋರ್ಸ ಎಲ್ಲಾಗೈತೆ ನೀನೇ ತೋರ್ಸು. ನೋಡು ಅಲ್ಲಾಗೈತೆ ತೋರ್ಸಪ್ಪ. ಯಾಕಲ್ಲ? ಸಾಕು ಆಗೈತೇನು? ಬೇಡನು ತೆಗಿಯೋದು. ಚಪ್ಪಲ್ ಹಾಕಂತ ತಿರ್ಗಾಡ. ಸ್ಕೂಲಿಗೆ ಹೋಗಿಲ್ಲ? ಎದಕ್ಕೆ ಹೋಗಿಲ್ಲ? ಇತ್ತಿನ ಮ್ಯಾಟ್ರ್ ಏನಂತೀಯ ನಾನು ಹೇಳ್ತೀನಿ. ಇತ್ತಿಂದ ಹೆಂಗೆ ಗೊತ್ತಾ ಗೈಸ್, ಇವತ್ತು ಸ್ಕೂಲಿಗೆ ಹೋಗಿಲ್ಲ ಇವತ್ತು. ಏನಕ್ಕಂದರೆ ನಿನ್ನೆ ಏನು ಮಾಡಿ ಹೆಂಗೆ ಗೊತ್ತಾ, ನಿನ್ನೆ ಉಂಡ ಸ್ಕೂಲಾಗ 9 ಗಂಟೆ ಹಂಗೆ ಹೋಗ್ಯಾನ, 11 ಗಂಟೆ ಹಂಗೆ ಪಾಸ್ ಮಾಡಕ್ಕೆ ಬಿಡ್ತಾರೆ. ಅಂದರೆ ಮಕ್ಕಳು ರಿಸೆಸ್ಸಿಗೆ ಮತ್ತು ಬಾತ್ರೂಮಿಗೆ ಏನಿದ್ರೆ ಹೋಗಿ ಬರ್ರಿ ಅಂತಂದೇಳಿ ಈ ಥರನಲ್ಲ ಏನು ರಿಸರ್ಚ್ ಮಾಡ್ಯಾನಂತೆ. ಮಾಡಿ ಸೀರೆ ಬಂದ್ಬಿಟ್ಟಾನ ಒಬ್ಬತ್ತೆ. ಅವ್ರಿಗೆ ಹೇಳಾರ ಅಂದ್ರೆ ಅವ್ರು ನೋಡ್ಕೊಂತಿದ್ರಂತೆ. ಬಂದಾನ ಓದನ್ ಬಿಡು ಮನೆ ಹತ್ರ ಅಂತ ಹೇಳಿ ಒಬ್ಬತ್ತು ಬಂದ್ಬಿಟ್ಟ. ನಮಗೆ ಭಯ ಒಬ್ಬತ್ತೆ ಬಂದಾನಲ್ಲ ಅಂತಂದೇಳಿ ಮತ್ತೆ ಹೋಗಿ ಕೇಳಿದರೆ ಇಲ್ಲ ನಾವಿಲ್ಲೇ ನೋಡ್ಕೊಂತಿದ್ವಿ ತಾನು ಓದ ಅಂದ. ಅದಕ್ಕೆ ಭಯ ಬಂದ್ಬಿಟ್ಟಿದೆ. ಅವ್ರ ಅಪ್ಪ ಇದ್ದೆ ಬೇಡ ಬಿಡು ಇನ್ನಡಿ ಎಲ್ಲ ನಿಲ್ಲಿ ಓಣೆಗಳು ಜಕ್ಕಿದಾವೆ. ಯಾವ್ದಾನ ಓಣೆಗೆ ಹೋದ್ರೆ ಹೆಂಗೆ ಬಸ್ ಸುಮ್ಮನೆ ಬೇಡ ಇನ್ನೊಂದು ಇಲ್ಲೇ ಹೇಳಿ ಬರಂಗೆ ಫೋನ್ ನಂಬರ್ ಕೊಟ್ಟು ಬಾ, ಹಂಗೇನು ಹತ್ರ ಕರ್ಕೊಂಬಂದ್ಬಿಡು ಅಂತ. ಅದಕ್ಕೆ ಇವತ್ತು ನೀರು ಬಿಟ್ಟು ಬಂದಿದ್ವಲ್ಲ ಕೊಂಡಾಗಿಲ್ಲ, ಅದಕ್ಕೆ ಬೇಡ ಅಂತ ಸುಮ್ಮನೆ ಅದು ಹಿಂಗೆ ಮಾಡೇನು. ಕಿತಾಪತಿ ಎಂಥ ಕಿತಾಪತಿ ಬರಬೇಡೇನ ಇನ್ನೊಂದು ಟೈಮು ಕಳ್ಳ ಹಿಡ್ಕೊಂಡು ಹೋಗ್ಬಿಡ್ತಾನೆ ನೋಡಿ ನಿನ್ನ. ಅಕ್ಕನವ್ರಿದ್ರೆ ಅಕ್ಕನವ್ರ ಜೊತೆ ಬಾ, ಇಲ್ಲಾಂದ್ರೆ ದಡಮ್ಗೆ ಹೇಳು, ಇಲ್ಲಾಂದರೆ ಹೋಗ್ಬೇಡ ಅವತ್ತಿನ ದಿವಸ ಸ್ಕೂಲಿಗೆ. ಒಬ್ಬತ್ತೆ ಬರಬೇಡನಪ್ಪ, ಅಲ್ಲೇ ಇರು. ನಾಳೆದಿಂದ ಹೋಗ್ತೀಯ ಸ್ಕೂಲಿಗೆ? ಚಪ್ಪಲ್ ಹಾಕೊಂಡು ಹೋಗು. ಅಲ್ಲಿ ಹಾಕೊಂಡು ಕಾಣತ ಸೋಣದು. ಇನ್ನು ಫ್ರೆಂಡ್ ನೈಟ್ಲಿಂದ ಮತ್ತೆ ಕಾಣ್ತಿದ್ದೀನಿ. ಇನ್ನು ನೈಟ್ ಬಂದು ಏನೇ ಗಟ್ಟಿಪಪ್ಪು ಮತ್ತು ಅನ್ನ ಇತ್ತು. ಇನ್ನು ನನ್ನ ಹಸ್ಬೆಂಡ್ ಫೋನ್ ಮಾಡಿ ಹೇಳಿದರು ಏನಾದರೂ ತಿನ್ನಂಗಾಗಿದೆ ಏನಾದರೂ ಮಾಡು ಅಂತಂದೇಳಿ. ಏನು ಮಾಡಲಿಪ್ಪ, ಸಾರು ಏನಾದರೂ ಮಾಡಿಲ್ಲ ಅಂದಿದ್ರೆ ಏನಾದರೂ ಮಾಡಬೇಕಿತ್ತು ಅಂತ ಅಂದ್ಕೊಂಡೆ. ಆಮೇಲೆ ಎಲ್ಲ ಏನೋ ಸ್ನ್ಯಾಕ್ಸ್ ಥರ ತಿನ್ನಂಗಾಗಿದೆ ಅಂತ ಹೇಳಿದ್ರು. ಪಾಪ ಅವ್ರು ಆ ಥರ ಏನು ಕೇಳಲ್ಲ. ಒಂದು ವೇಳೆ ನಾವು ಮಾಡಿರ್ತೀವಲ್ವ ಅವಾಗ ನಾವು ಅಷ್ಟೇ ಮಾಡ್ಕೊಂಡು ತಿನ್ನೋದು. ಅಂದರೆ ನಾನು ನಮ್ಮ ಪ್ರಿಯ ಅಷ್ಟೇ ಇಬ್ಬರೇ ತಿನ್ನೋದು. ಅವರು ಈ ಥರ ಎಲ್ಲ ಇಷ್ಟಪಡಲ್ಲ. ಫಸ್ಟ್ ಟೈಮ್ ಏನಾದರೂ ಮಾಡು ಅಂದಿದ್ರಲ್ಲ, ಅದಕ್ಕಾಗಿ ನೋಡಿದೆ ಫ್ರಿಡ್ಜಲ್ಲಿ ಎಗ್ಗಿದ್ವು. ಅಂದರೆ ತತ್ತಿ ಇತ್ತು, ಒಂದು 3 ತತ್ತಿ ಇತ್ತು. ಮೊನ್ನೆ ತಗೊಂಬಂದಿದ್ರು ಅವರು. ಅಂದರೆ ನಾನು ವಿಡಿಯೋ ಲಾಗ್ ಮಾಡಿಲ್ಲ, ಅವತ್ತಿನ ದಿವಸ ತಗೊಂಬಂದಿದ್ರೆ ಅವು ನಾನು ಒಂದೆರಡೇನೋ ಗುರುವಾರ ತಂದಿದ್ರು ಫ್ರೆಂಡ್ಸ್. ಗುರುವಾರ ದಿವಸ 1-2 ತತ್ತಿ ಒಂದೇ ಮಾಡಿ ಹಾಗೆ ತೆಗೆದಿಟ್ಟಿದ್ದೆ. ಒಂದು 5 ಎಷ್ಟೋ ತಗೊಂಬಂದಿದ್ರು. 3 ಇಟ್ಟಿದ್ದೆ, 2 ಹಾಕಿದ್ದವ್ರಿಗೆ. ಅಂದರೆ
ತತ್ತಿ ದೋಸೆ ಅಂತಾರಲ್ವ, ಆಮ್ಲೆಟ್ ಹಾಕಿದ್ದೆ. ಹಾಗಾಗಿ ತತ್ತಿ ಬೋಂಡ ಮಾಡೋಣ ಅಂತಂದು ಮಾಡ್ತಿದ್ದೆ. ಇನ್ನು ತತ್ತಿ ಬೋಂಡ ಬಂದು ಈರುಳ್ಳಿ ಕೊಯ್ದು ಯಾವತ್ತೂ ಮಾಡಿಲ್ಲ ಫ್ರೆಂಡ್ಸ್. ತತ್ತಿ ಬೋಂಡ ಮಾಡೀನಿ, ಈರುಳ್ಳಿ ಹಾಕಿ ಮಾಡಿಲ್ಲ. ನೋಡಿದ್ದೆ ಅಲ್ವ, ನೋಡಿ ಮಾಡೋಣ ಹೇಗೆ ಬರುತ್ತೆ ಅಂತಂದೇಳಿ. ಚೆನ್ನಾಗೇನು ಬರುತ್ತೆ, ನಿಜವಲ್ಲೂ ಭಾರಿ ಕಷ್ಟ ಅಂದರೆ ಭಾರಿ ಕಷ್ಟ ಆಗುತ್ತೆ ಫ್ರೆಂಡ್ ಮಾಡೋಕ್ಕೆ. ಏನಕ್ಕೆ ಅಂದರೆ ತತ್ತಿ ಉಳ್ಳಾಗಡ್ಡೆ ಬಂದು ಇದು ಇಟ್ಟು ಇದು ಹೌದು, ಇನ್ನೊಂದು ಈರುಳ್ಳಿ ಕೊಯ್ದಿಟ್ಟು ಹೆಂಗೆ ಮಾಡ್ತಿದ್ದೀನಿ ಅಂದರೆ, ಈರುಳ್ಳಿ ಸಣ್ಣದಾಗಿ ಕೈದಿಟ್ಕೊಂಡು ಅದಕ್ಕೆ ಒಡೆ ಹಾಕ ಇಟ್ಟು ಇದೇನು ಇದಾಗ ಮಿರ್ಚಿ ಹಾಕ ಇಟ್ಟು ಸೋಡಾ ಪುಡಿ, ಉಪ್ಪು, ಅಜ್ವಾನಿನ ಹಾಕಿಲ್ಲ, ಅದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊ. ಫಸ್ಟಿಗೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಈರುಳ್ಳಿ ಬಿಡಿ ಬಿಡಿ ಆಗುತ್ತೆ ಅಂತೇಳಿ. ಅದೆಲ್ಲ ಆದಮೇಲೆ ಹಿಟ್ಟು ಅದೆಲ್ಲ ಹಾಕಿದೆ. ಇನ್ನು ನಾನು ತತ್ತಿ ಬೋಂಡ ಬಂದು ಫ್ರೆಂಡ್ ಇದು ಮಿರ್ಚಿಗೆ ಹೆಂಗೆ ಮಾಡ್ಕೊತೆ ಹಂಗೆ ಮಾಡಿಕೊಂಡು ಅದರಲ್ಲಿ ತತ್ತಿ ಅದ್ದಿ ನಾನು ಹಂಗೆ ತತ್ತಿ ಬೋಂಡ ಮಾಡ್ತಿದ್ದೆ. ಬಟ್ ಇದೊಂಥರ ಡಿಫ್ರೆಂಟ್, ಈರುಳ್ಳಿ ತತ್ತಿ ಬೋಂಡ ಮಾಡೋಣ ಅಂತೇಳಿ ಈರುಳ್ಳಿ ಕೊಯ್ದಿಟ್ಕೊಂಡಿದ್ದೀನಿ. ಏನು ಕಷ್ಟ ಅಂದರೆ ಇದು ಅದಕ್ಕೆ ಅಂಟ್ಕೊಳಲ್ಲ, ಒತ್ತಬೇಕು. ಒತ್ತಿ ಒಂದು ಸೈಡ್ ಬಿಟ್ಟರೆ ಎಣ್ಣೆಲಿ ಹಾಕಿದಾಗ ಒಂಥರ ಚಟ್ 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 ಅನ್ನಂಗೆ ಆಗುತ್ತೆ. ನಾನು ಮಾಡಿ ಇವಾಗ ವಾಯ್ಸ್ ಕೊಡ್ತಿದ್ದೀನಲ್ವ, ಇವಾಗ ಹೇಳ್ತಿದ್ದೀನಿ. ಇದು ಮಾಡೋದು ನಿಜ ಕಷ್ಟ ಆಯಿತು ನನಗೆ. ಫೋನ್ 2 ಕೈ ಯೂಸ್ ಮಾಡ್ತಿದ್ದೀನಿ. ಮಿರ್ಚಿ ಅಂದರೆ ಇದೇನು ಅಂದರೆ ಈರುಳ್ಳಿ ಒಂದು ತತ್ತಿ ಇರುತ್ತಲ್ವ, ಅಲ್ಲಿಗಾದರೂ ಒಂದು ತತ್ತಿಯಲ್ಲಿ 4 ಭಾಗ ಮಾಡಿದ್ದೀನಿ. ಫಸ್ಟಿಗೆ 2 ಭಾಗ ಮಾಡಿದ್ದೆ, ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಂತೇಳಿ 4 ಭಾಗ ಮಾಡಿ ಅದ್ರ ಸುತ್ತ ಇಡಬೇಕು ತತ್ತಿ. ಇದು ಏನು ಮಾಡ್ಕೊತಿದ್ದೀನಲ್ವ ಇವಾಗ, ಈರುಳ್ಳಿ ಹಿಟ್ಟು ಹಾಕಿ ಸುತ್ತ ಇಟ್ಟರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಏನು ಸ್ವಲ್ಪ ಗ್ಯಾಪ್ ಇದ್ದರೆ ಮಾತ್ರ ಎಣ್ಣೆಲಿ ಚಟ್ ಚಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ಯಾರಾದರೂ ಮಾಡೋಂಗಿದ್ರೆ ಸಹಾಯ ತಗೋರಿ ಯಾರ್ದಾದ್ರೂ, ನಿಜವಾಗ್ಲು. ಯಾಕಂದರೆ ನೀವು ಈ ಥರ ತತ್ತಿಗೆ ಫುಲ್ಲು ಫಿಲಪ್ ಮಾಡಿ ಇಟ್ಟರೆ ಇನ್ನೊಬ್ಬರು ಅದನ್ನು ಎಣ್ಣೆಯಲ್ಲಿ ಕೊರ್ಕೊಳೋರು ಒಬ್ರು ಇರಬೇಕು. ಇಲ್ಲಾಂದರೆ ನಾವು ಈ ಕಡೆ ಮಾಡ್ತಿದ್ರೆ ಆ ಕಡೆ ಸೀದೋಗುತ್ತೆ. ಒಂದು ಸ್ವಲ್ಪನೂ ಎಲ್ಲಾದ್ರೂ ಗ್ಯಾಪ್ ಇದ್ದರೆ, ಒಂದು ತತ್ತಿಯಲ್ಲಿ ತತ್ತಿ ಹಾಕಿರ್ತೀವಲ್ಲ, ಒಂದು ಸ್ವಲ್ಪ ಗ್ಯಾಪ್ ಇದ್ದರೆ ಚಟ್ ಅಂತ ಸಿಡಿಯುತ್ತೆ ಮಕ್ಕೆ. ಯಾರಾದರೂ ಮಾಡೋಂಗಿದ್ರೆ ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಇನ್ನೊಬ್ರಿದ್ರೆ ಹೆಲ್ಪಿಂಗ್ ಮಾಡೋರಿದ್ರೆ ಮಾಡಿ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಅಲ್ಲಿಗಾದರೂ ವೀಡಿಯೋ ಸ್ವಲ್ಪ ಮಾಡ್ಕೊಂಡು ಆಗಲಿಲ್ಲ ನನಗೆ. ಯಾಕಂದರೆ ಈ ಕಡೆ ವೀಡಿಯೋ ಎತ್ತಾಗ ಮಾಡಲಿ, ಈ ಕಡೆ ಎಣ್ಣೆ ಎತ್ತಾಗ ನೋಡ್ಕೊಳ್ಳಿ. ಇನ್ನು ಅದು ಫುಲ್ಲು ಫಿಲಪ್ ಆಗಿರಬೇಕು. ಇನ್ನೊಂದು ಹೆಂಗೆ ಗೊತ್ತಾ, ಈರುಳ್ಳಿ ಒತ್ತಟಿ ಫಿಲಪ್ ಮಾಡಿ ಇನ್ನು ಒತ್ತಟಿ ಕೈ ಹಿಂಗೆ ತಗೊಳತಡಿಯಲ್ಲ, ಕೈ ಜೊತೆಗೆ ಈರುಳ್ಳಿ ಬಂದುಬಿಟ್ಟಿರುತ್ತೆ. ಅದಕ್ಕೆ ತತ್ತಿ ಅಂಟಿರುತ್ತಲ್ಲ, ಅದು ಬಂದುಬಿಟ್ಟಿರುತ್ತೆ. ಫುಲ್ ಕಷ್ಟ ಆಗಿಬಿಟ್ಟಿತ್ತು. ಇನ್ನೊಬ್ರು ಇದ್ದರೆ ನನ್ನ ಪಾಡಿ ನಾನು ಮಾಡಿ ಅದು ಎಣ್ಣೆಲಿ ಹಾಕಿದ್ರೆ ಅವ್ರು ನೋಡ್ಕೊತಿರ್ತಾರೆ. ಹಂಗೆ ನಾನು ಮಾಡ್ಕೊತಿರ್ಬೋದು, ಆ ಥರ ಅನಿಸಿತ್ತು. ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ಇದು ಬೇಯಿಸಿಟ್ಟಿದ್ನಲ್ವ 3 ತತ್ತಿ, ಅದ್ರ ಮೇಲೆ ಸ್ವಲ್ಪ ಖಾರ ಉಪ್ಪು ಹಾಕ್ಬೋದು, ಇಲ್ಲಾಂದರೆ ಇಲ್ಲ. ಸ್ವಲ್ಪ ಖಾರ ತಿನ್ನೋರು ಹಾಕ್ಕೊಂಡು ತಿನ್ಬೋದು. ನಾನೊಂದು ಸ್ವಲ್ಪ ಹಾಕಿ ಇದು ಮಾಡಿದೆ. ಇನ್ನು ನೋಡಿ ಈ ಥರ ಇದು ಈರುಳ್ಳಿ ವಡೆ ಹೆಂಗೆ ಮಾಡ್ತಾರೆ ಹಂಗೆ ಮಾಡಿ ಇದ್ರ ಸುತ್ತ ಹಿಂಗೆ ಹಚ್ಕೋಬೇಕು ಫ್ರೆಂಡ್ಸ್. ತುಂಬ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಿಂಗೆಲ್ಲ ಹಚ್ಕೋಬೇಕು. ಹಿಂಗೆ ಒತ್ಕೊಂತೀವಲ್ವ, ಹಿಂಗೆ ಕೈ ಒತ್ತಿ ಇನ್ನೊಂದು ಸತಿ ಪ್ರೆಸ್ ಮಾಡಿ ಈ ಕಡೆ ಸೈಡ್ ಗ್ಯಾಪ್ ಆಗಿಬಿಟ್ಟಿರುತ್ತೆ. ಇದೇ ಒಂದು ಕಷ್ಟ, ಬಟ್ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನೊಬ್ಬರು ಯಾರಾದರೂ ಇದು ಸಹಾಯಕ್ಕಿದ್ರೆ ಮಾಡಿ, ಒಬ್ಬರೇ ಅಂತೂ ಮಾಡೋಕ್ಕೋಗ್ಬಿಡ್ರಿ, ಫುಲ್ ಕಷ್ಟ. ಇನ್ನು ಈ ಥರ ತತ್ತಿ ಒಂದು ಸ್ವಲ್ಪ ಎಲ್ಲಿ ವೈಟ್ ಬಿಡಬೇಡಿ, ಫುಲ್ಲು ಫಿಲಪ್ ಮಾಡ್ಕೊಂಡು ಎಣ್ಣೆಲಿ ಹಾಕಿಲ್ಲಂದರೆ ಎಣ್ಣೆ ಮಾತ್ರ ಚಟ್ ಅಂತ ಸಿಡಿಯುತ್ತೆ. ನೋಡಿ ನಾನು ನನಗೂ ಗೊತ್ತಿಲ್ಲ, ಚೆನ್ನಾಗಿ ಫಿಲಪ್ ಮಾಡೀನಿ. ಹಿಂಗೆ ಹಾಕಿ ತೆಗಿಯೋವಾಗೆ ನೀರುಳ್ಳಿ ಅಂಟ್ಕೊಂಡು ಕೈಗೆ ಬಂದೈತೇನೋ, ಒಂದು ಸ್ವಲ್ಪ ಗ್ಯಾಪ್ ಆಗಿಬಿಟ್ಟಿತ್ತು, ಚಟ್ ಅಂತ ಬಂದುಬಿಡ್ತು. ಅದಕ್ಕೆ ಹೇಳ್ತಿದ್ದೀನಿ, ಇದು ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಇನ್ನು ಫ್ರೆಂಡ್ಸ್ ಅದೇ ಹೇಳ್ತಿದ್ನಲ್ವ, 3 ದಿವಸ ಒಂದು ಸ್ವಲ್ಪ ಬೇಜಾರಂತ ಆಗ್ತಿತ್ತು, ಅದಕ್ಕೆ ನಾನು ಲಾಗ್ಸ್ ಮಾಡ್ತಿದ್ದಿಲ್ಲ. ಹಿಂಗೆ ಇದ್ದರೆ ಹಿಂಗೆ ಕಷ್ಟಕ್ಕೆ ದೇವ್ರು ಕೊಡ್ತಿದ್ದಾನೆ. ಸಹಿಸ್ಕೊಳೋಷ್ಟು ಕೊಡುವಂಥ ದೇವ್ರ ಹತ್ರ ಬೇಡ್ಕೋಬೇಕು. ಕಷ್ಟನ ಮಿತಿ ಮೀರಿ ಕೊಟ್ಟರೆ ನಮ್ಮ ಕೈಲಿ ಆಗ್ತಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗುತ್ತೆ. ಕಷ್ಟ ಕೊಟ್ಮೇಲೆ ಸಹಿಸ್ಕೊಳೋಷ್ಟು ಆ ಶಕ್ತಿ ನನಗೆ ಕೊಡು, ನನ್ನ ಮನೆಯವ್ರಿಗೆ ಕೊಡು ಅಂತ ಕೇಳ್ಕೊತೀನಿ. ಇನ್ನು ನನ್ನ ಹಸ್ಬೆಂಡಿಗೆ ನೋಡೋಣ, ಅವ್ರು ಅಂತಾರೆ ಇನ್ನು ಸ್ವಲ್ಪ ದಿವಸ ಮತ್ತೆ ನನಗೆ ನಾನು ಪ್ರಾಜೆಕ್ಟ್ ಸಿಗುತ್ತೆ ಅಂತೇಳಿ. ನೋಡೋಣ ಫ್ರೆಂಡ್ ಅದು ಹೆಂಗಾಗುತ್ತೋ ಹೆಂಗಿಲ್ಲ ನೋಡ್ಬೇಕು. ಇವಾಗ ಇನ್ನು ಮನೆಗಿರ್ತಾರೆ, ಇನ್ನು ಹೆಂಗೆ ನಡೆಯುತ್ತೋ ಗೊತ್ತಿಲ್ಲ. ಯಾಕಂದರೆ ತಿಂಗಳು ಸಂಬಳ ತಗೊಳೋರು 1 ತಿಂಗಳು ಪೂರ ಮಾಡಾದ್ಮೇಲೆ ಅದು ನೆಕ್ಸ್ಟ್ ಮಂತ್ ಸ್ಯಾಲ್ರಿ ಆಗಿ ಬರೋದು. ಇವರು ಇನ್ನು 1ನೇ ತಾರೀಕಿಂದ ಮನೆಗಿರ್ತಾರೆ. ಮತ್ತೆ ಯಾವಾಗ ಅವ್ರಿಗೆ ಪ್ರಾಜೆಕ್ಟ್ ಸಿಗುತ್ತೋ, ಮತ್ತೆ ಯಾವಾಗ ಅವರು ಹೋಗ್ತಾರೋ, ಮತ್ತೆ ಯಾವಾಗ ನಮ್ಮ ಮನೆಗೆ ಬೇಕಾಗುತ್ತೋ ದುಡ್ಡು, ಮತ್ತೆ ಯಾವಾಗ ಸಂಬಳ ಬರುತ್ತೋ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೇನು ಟೆನ್ಷನ್, ಅದ್ರ ಬಗ್ಗೆ ಊಹಿಸೋಣಕ್ಕೂ ಆಗ್ತಿಲ್ಲ ಹೆಂಗೆ ನಡೆಯುತ್ತೋ ಅಂತಂದೇಳಿ. ನೋಡೋಣ, ಹುಡ್ಸಿದ್ದೀರಂತಲ್ಲ ಮೆಸೆಲ್ಲ
ನನ್ನ ಹಸ್ಬೆಂಡ್ಗೆ ಆ ಥರ ಅವ್ರಿಗೂ ಇರುತ್ತೆ ಫ್ರೆಂಡ್ಸ್. ನನಗೆ ಅನ್ಸಿದ ಮಟ್ಟಿಗೆ ನಾನೇ ಅಂತಿರ್ತೀನಿ, ಏನು ಟೆನ್ಷನ್ ಇಲ್ವಾ, ಇವಾಗ ಇಲ್ಲಿಂದ 1ನೇ ತಾರೀಕಿಗೆ ಮನೆಯಾಗ ಇರ್ತೀರಲ್ಲ ನೀವು ಒಂದು ಏನಕ್ಕೆ ಟೆನ್ಷನ್ ತಗೋಬೇಕು, ಏನೇನೇ ಅಂತಿರ್ತಾರೆ. ನಾವೇ ಹೆಣ್ಮಕ್ಳು ಭಯ ಬಿಡೋದು. ನನಗೆ ಇಲ್ಲದ ನಿನಗೇನು ಆರಾಮ್ಸೆ ಇರು, ಅದಕ್ಕೆ ನಿನಗೆ ನಾನು ಏನು ಹೇಳಲ್ಲ, ಫುಲ್ ಟೆನ್ಷನ್ ತಗೊಂಡ್ಬಿಡ್ತೀಯಾ ಅಂತೇಳಿ ಬೈತಿರ್ತಾರೆ. ಏನಾಗಲ್ಲ, ಮತ್ತೇನು ಪ್ರಾಜೆಕ್ಟ್ ಮುಗಿದ್ರು ಅದರಲ್ಲೇ ಹಂಗೆ ಮಾಡ್ಕೊಂತಿದ್ರೆ ಅವ್ರಿಗೆ ಲಾಸ್ ಆಗಲ್ವ. ಇಷ್ಟು ದಿವಸ ಅಂತ ನಾನು ಈ ಪ್ರಾಜೆಕ್ಟ್ ಕೊಟ್ಟಿದ್ರೆ ಅದು ಮಾಡಿ ಮುಗಿಸ್ಬೇಕು. ನಾನು ಮುಗಿದ್ಮೇಲೆ ಮತ್ತೆ ಇನ್ನೊಂದು ಪ್ರಾಜೆಕ್ಟ್ ತಗೋಬೇಕು ಅಂತ ಹಂಗೆ ಏನೇನೋ ಸಮಾಧಾನ ಮಾಡ್ತಾರೆ. ಆದ್ರೂ ಆಗಲ್ಲ. ನಮ್ಮದು ಹೆಣ್ಮಕ್ಳದಂತ ಇರುತ್ತಲ್ವ, ನಮಗೂ ಒಂದು ಸ್ವಲ್ಪ ಟೆನ್ಷನ್ ಇರುತ್ತಲ್ವ. ಹಿಂಗೆ ಮುಗಿದ್ಮೇಲೆ ಮನೆಗಿದ್ಮೇಲೆ ಮತ್ತೆ ಹೆಂಗಿಲ್ಲ ಏನೇನೇನೇನು ಆಲೋಚನೆ ಬರ್ತಾವೆ. ಹೆಣ್ಮಕ್ಳು ತಲೆ ಒಂಥರ ಒಂದು ಆಲೋಚನೆ ಮಾಡ್ತಿರ್ತೀವಲ್ವ, ಅದು ನಮಗೆ ಹೆಣ್ಮಕ್ಳಿಗೆ ಗೊತ್ತಿರಲ್ಲ ನಾವು ಎಷ್ಟು ಯೋಚನೆ ಮಾಡ್ತಿರ್ತೀವಿ ಅಂತ. ಅದರಲ್ಲಿ ನಾನಂತೂ ಇವತ್ತಿಂದಲ್ಲ ಯಾವತ್ತಿಂದ ಚಿಂತೆ ಮಾಡ್ತಿರ್ತೀನಿ. ಅದಕ್ಕೆ ಅವ್ರು ನನ್ನ ಹತ್ರ ಏನು ಹೇಳ್ಕೊಳಲ್ಲ, ಏನಿದ್ರೆ ಅವ್ರೇನು ಮಾಡ್ತಿರ್ತಾರೆ. ಬಟ್ ಸಡನ್ನಾಗಿ ನಾನು ಅವ್ರ ಫೇಸ್ ನೋಡಿ ಅರ್ಥ ಮಾಡ್ಕೊಂಡು ಕೇಳಿಬಿಡ್ತೀನಿ, ಬಿಡಲ್ಲ ನಾನು. ಅವಾಗ ಹೇಳ್ದಾಗೆ ಹಿಂಗೆ ಹೇಳ್ತಿರ್ತಾರೆ ಅಷ್ಟೇ. ನೋಡೋಣ ಫ್ರೆಂಡ್ಸ್, ಹೆಂಗೆ ಆಗುತ್ತೋ ಮುಂದೆ ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಯೋಚನೆ ಊಟ ಮಾಡೋಕ್ಕಾಗ್ತಿಲ್ಲ. ನೋಡೋಣ ದೇವ್ರು ಹೆಂಗೆ ನಮ್ಮನ್ನು ಎಲ್ಲೆಲ್ಲಿ ತಗೊಂಡು ಹೋಗ್ತಾನೆ, ನನ್ನ ಹಸ್ಬೆಂಡಿಗೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾನೆ, ಇನ್ನು ಏನೇನಿದೆ ನಾನು ಕಾಯ್ತಿದ್ದೀನಿ. ಇನ್ನು ಮುಂದೆ ಏನೇನು ಬರುತ್ತೆ ನಮ್ಮ ಜೀವನದಲ್ಲಿ ಅಂತ ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಹೌದು ಫ್ರೆಂಡ್ಸ್, ಇನ್ನೊಂದು ಹೇಳ್ಬೇಕು, ಇಂಥ ಕ್ಷಣದಲ್ಲೇ ಅಲ್ವಾ ಅನಿಸೋದು, ಈ ಥರ ಆದಾಗೆ ಅನಿಸೋದು. ಇವಾಗ ಗಂಡ ಹೆಂಡತಿ ಅಂತ ಇಬ್ಬರು ಇದ್ದರೆ ಈ ಥರ ಆಗಿದ್ದರೆ ಹೆಂಡತಿ ದುಡಿದು ಆ ದುಡಿಮೆಲಿಂದ ಆದರೂ ಮನೆ ನಡೆಯುತ್ತೆ ಅಂತ ಅನಿಸುತ್ತೆ. ಇಂಥ ಕ್ಷಣಕ್ಕೆ ಗಂಡ ಹೆಂಡತಿ ಇಬ್ಬರು ದುಡಿಬೇಕಂತ ಅನಿಸೋದು. ಯಾರಾದರೂ ಏನಾದರೂ ಮಾಡಬೇಕು, ದುಡಿಬೇಕಾ ಆ ಥರ ಏನಾದಿದೆ ನಿಜ ಫ್ರೆಂಡ್ಸ್, ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ. ಯಾವ ಕ್ಷಣ, ಯಾವ ದಿನ, ಎಂಥ ಮೂಮೆಂಟಾಗಿ ಯಾರ ಲೈಫಲ್ಲಿ ಏನೇನಾಗುತ್ತೆ ಅಂತ ಯಾರು ಊಹಿಸ್ಕೊಂಡು ಬಂದಿರಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತರೆ ಅದು ನಮಗೆ ಒಳ್ಳೆಯದು. ಹೆಣ್ಮಕ್ಳು ತಮ್ಮ ಕಾಲ ಮೇಲೆ ತಾವೇ ನಿಂತರೆ ಇಂಥ ದಿನಗಳು ತುಂಬ ಹೆಲ್ಪ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡಿಗೆ, ನಾನು ಹೋಗ್ಬೇಕು ನೋಡು, ನಾನು ಈ ಥರ ದುಡಿಬೇಕು, ನನಗೂ ಒಂದು ಸ್ವಲ್ಪ ಹಣ ಅಂತ ಇರಬೇಕು ಅಂತ. ಅವ್ರು ಈ ಥಾಟ್ ಇದ್ದರೆ ಮೊದಲು ತೆಗ್ದಾಕ್ಬಿಡು, ಯಾಕಂದರೆ ನೀನು ಆ ಥರ ಹೋಗ್ತೀಯ ಅಂದ್ರೆ ನಾನು ಮನೆಗೆ ಇದ್ಬಿಡ್ತೀನಿ, ನೀನು ಹಂಗೆ ಕಳ್ಸೋಕೆ ನನಗೆ ಇಷ್ಟ ಇಲ್ಲ ಅಂತೇಳಿ ಇವಾಗಲೇ ಇದೇ ಹೇಳ್ತಿರ್ತಾರೆ. ಮೊನ್ನೆ ಇದೇ ಥರ ಹೇಳ್ದಾಗೆ ಹೇಳಿದ್ದೀನಿ, ನೋಡಿ ನೀನು ಅಂತೀಯಾರ ಈ ಮೂಮೆಂಟಿಗೆ ಹೆಲ್ಪ್ ಆಗ್ತಿದ್ದಿಲ್ಲ, ನಿನ್ನೇನು ಅಷ್ಟು ನಾನು ನಿನ್ನ ಕೂಡಿಸಿದ್ದೀನ, ನಿನ್ನ ಅಷ್ಟು ನೋಡ್ಕೊಳಲ್ಲ ನಿನ್ನ ಅಂತ ಬೈತಿರ್ತಾರೆ. ಬಟ್ ಇಂಥ ಮೂಮೆಂಟ ನನಗಂತ ಅನಿಸಿದ್ರು, ನಾನು ಹೋಗ್ಬೇಕಿತ್ತು ಕೆಲಸಕ್ಕೆ, ಇವ್ರಿಗೆ ಸ್ವಲ್ಪ ಆದರೂ ಹೆಲ್ಪ್ ಆಗ್ತಿತ್ತು ಅಂತಂದೇಳಿ. ಬಟ್ ಅವ್ರಿಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ. ನೋಡೋಣ, ಆದರೂ ನನಗೆ ಇಷ್ಟ ಫ್ರೆಂಡ್ಸ್. ನೋಡೋಣ, ಅಂಥ ಕ್ಷಣ ಬಂದರೆ ಪಕ್ಕ ನಾನು ಹೋಗ್ತೀನಿ. ನನ್ನ ಮಾತು ಕೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗ್ತೀನಿ. ಓಕೆ ಫ್ರೆಂಡ್ಸ್, ಈ ಡೈಲಾಗ್ ಇಷ್ಟ ಆಗಿತ್ತು. ನೋಡೋಣ ಮುಂದೆ ಏನೇನು ನಡೆಯುತ್ತೆ ಎಲ್ಲ ಹೇಳ್ಕೊತೀನಿ ನಿಮ್ಮ ಹತ್ರ. ಓಕೆ, ಈ ವಿಡಿಯೋ ಯಾರು ನೋಡ್ತಿದ್ದೀರಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ನಿಮ್ಗೆ ಯಾರಿಗಾದ್ರು ಗೊತ್ತಿದ್ದವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಹಾಗೆ ಎಗ್ ಬೋಂಡ ಕೊಟ್ಟಿದ್ನಲ್ವ, ತಿಂತಿದ್ರು, ಹೇಗಾಗಿದೆ ಸೂಪರ್ ಅಂತ ಹೇಳಿದ್ರು, ಚೆನ್ನಾಗಿತ್ತು. ಅವರು ಅಂದಿದ್ದು ನೋಡಿ, ಇಲ್ಲಿ ನಮ್ಮ ಮಗ ಸುಮ್ಮನೆ ಇರಬೇಕಾ, ನಾನು ಹೇಳ್ತೀನಿ ಅಂತ ಹೇಳಿ ಹೇಳಪ್ಪ ಅಂತ ಹೇಳ್ತಿದ್ದ ಅವನು. ಸೂಪರ್ ಇತ್ತಂತೆ, ನಿಜ ಫ್ರೆಂಡ್ಸ್, ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಬಾಯ್.